ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೆ ಪೆನ್ ಡ್ರೈವ್ ಅಸ್ತ್ರ ಪ್ರಯೋಗ ಆಗಿದೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪೆನ್ ಡ್ರೈವ್ ಪ್ರದರ್ಶನ ಮಾಡಿದ್ರು. ಈಗ ಇದು ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್ ಅಲ್ಲ, ಬದಲಾಗಿ ಸ್ವಪಕ್ಷದ ನಾಯಕರೇ ಈಗ ಪೆನ್ ಡ್ರೈವ್ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಈ ಬಾರಿ ಸ್ವಪಕ್ಷದಿಂದಲೇ ಪೆನ್ ಡ್ರೈವ್ ಬಾಂಬ್ ಸಿಡಿಯುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಲೆಕ್ಷನ್ ಬಳಿಕ ಪೆನ್ ಡ್ರೈವ್ ಮಾಹಿತಿಯನ್ನು ಬಹಿರಂಗ ಮಾಡ್ತೀನಿ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಸಿಎಂ ವಿರುದ್ಧ ಆ ಮೂಲಕ ಮತ್ತೊಂದು ಸಮರಕ್ಕೆ ಬಿಕೆ ಹರಿಪ್ರಸಾದ್ ಸಿದ್ಧರಾದ್ರ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ, ನನ್ನ ಯಾರು ಉಪಯೋಗಿಸ್ಕೊಳ್ಳೋಕೆ ಆಗೋದಿಲ್ಲ. ನನ್ನ ಉಪಯೋಗ ಕಾಂಗ್ರೆಸ್ ಪಕ್ಷಕ್ಕಿರುತ್ತೆ, ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೇನೆ. ಆದ್ದರಿಂದ ವೈಯಕ್ತಿಕ ರಾಜಕಾರಣ ಬೇರೆ, ಇದು ಕಾಂಗ್ರೆಸ್ ಪಕ್ಷದ ಮತ್ತು ದೇಶದ ರಾಜಕಾರಣ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪೆನ್ ಡ್ರೈವಲ್ಲಿ ಇಟ್ಬಿಟ್ಟು ಅದು ಆಮೇಲೆ ಅದೇನು ತೊಂದರೆ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಿಂದ ಬೆಳೆದು ಬಂದಿರೋನು. ಇದು ಸೇವಾದಳದಲ್ಲಿ ಟ್ರೈನಿಂಗ್ ಆಗಿರೋ ಅಧ್ಯಕ್ಷ, ಅದಕ್ಕೂ ಅವರು ಸಹ ಸುಮ್ಮನಿರ್ತಾರೆ. ಆದರೆ ಇವರು ಸೇವಾದಳದಲ್ಲಿ ಇದ್ದವ್ರೆ, ಆದ್ದರಿಂದ ಯೂಸ್ ಮಾಡಿ ಬಿಡೋದು ಅದು ಬೇರೆ ಪ್ರಶ್ನೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯೂಸ್ ಮಾಡಲಿ ಅಂತ ಹೇಳಿ. ಬೇರೆ ಯಾರಾದ್ರು ತಪ್ಪು ತಿಳ್ಕೊಂಡಿದ್ರೆ ಅದು ತಪ್ಪಷ್ಟೇ. ಕಾಂಗ್ರೆಸ್ ಬೇರೆ ಬೇರೆ ಯಾರಿಗೂ ನಾವು ಯೂಸ್ ಆಗೋಕ್ಕೆ ಬಿಟ್ಟೇ ಇಲ್ಲ. ನಾನು ಯಾವತ್ತಿಂದ ದೆಹಲಿ ರಾಜಕಾರಣ ಮಾಡಿದ್ದೀನಿ, ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಧ್ವಜ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೇಂದ್ರದಲ್ಲಿದ್ದವ್ರು ಕೆಲಸ ಮಾಡಿದ್ದೇನೆ ವಿನಃ ಅಲ್ಲಲ್ಲ. ಏನಾದ್ರು ಈಗ ಯಾರಾದರೂ ಒಬ್ಬರು ಆಡಳಿತ ಮಿನಿಸ್ಟರ್ ಅಲ್ಲ, ಇನ್ನೂ ಏನೇನೋ ಆಗಿದ್ದಾರೆ. ಅದನ್ನು ಅದಕ್ಕೆ ಹೇಳಿದ್ನಲ್ಲ, ಪೆನ್ ಡ್ರೈವಲ್ಲಿ ಇಟ್ಟಿರಿ, ಚುನಾವಣೆ ಆದಮೇಲೆ ಬರ್ತೀನಿ, ಇಲ್ಲೇ ಬಂದು ಪ್ರಶ್ನೆ ಮಾಡ್ತೀನಿ. ಅದು ಚುನಾವಣೆ ಆದಮೇಲೆ ಬರೋಣ, ಅದಕ್ಕೇನದು. ಈಗ ಮುಖ್ಯವಾಗಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ, ದೌರ್ಜನ್ಯ, ದಬ್ಬಾಳಿಕೆ ಇಂದ ದೇಶ ಪಾರಾಗಬೇಕು. ನಾವೇನು 5 ನ್ಯಾಯಗಳನ್ನು ಕೊಟ್ಟಿದ್ದೀವಿ, ಆ ನ್ಯಾಯ ಜನಸಾಮಾನ್ಯರಿಗೆ ಸಿಗಬೇಕು, ಜನಗಳಿಗೆ ನ್ಯಾಯ ಸಿಗಬೇಕು. ಆ ಹೋರಾಟ ಮಂಚೂಣಿಯಲ್ಲಿದೆ, ಅದಾದ ನಂತರ ಬಾಕಿದೆ. ಅದಿರಲಿ. ಈಗ ಫಸ್ಟು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಕೋಮುವಾದಿ ಶಕ್ತಿಗಳ ವಿರುದ್ಧ, ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ, ಮತ್ತು ಏನು ದೌರ್ಜನ್ಯ, ದಬ್ಬಾಳಿಕೆ ಮತ್ತು ದರ್ಪವನ್ನು ತೋರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅವರನ್ನು ಮೊದಲು ಕೆಳಗಿಳಿಸಬೇಕು. ಅದು ಹೋರಾಟ. ಏನಂದ್ರಿ? ಅಲ್ಲ, ಅದು ನಾನು ನೋಡಿ, ರಾಜಕಾರಣದಲ್ಲಿದ್ದಾಗ ಅವೆಲ್ಲ ಬರ್ತಾ ಇರುತ್ತೆ. ಬೇರೆ ರಾಜಕಾರಣದಲ್ಲಿ ಹಲವಾರು ಮುಖವಾಡಗಳನ್ನು ನಾವು ನೋಡಬೇಕಾಗುತ್ತೆ. ಆದ್ದರಿಂದ ನಮ್ಮ ನಿಷ್ಠೆ, ಅದಕ್ಕೆ ನಾನು ಹೇಳಿದ್ನಲ್ಲ, ಯಾರಾದರೂ ವೈಯಕ್ತಿಕವಾಗಿ ಏನಾದರೂ ಮಾಡಿದ್ರೆ ಅದಕ್ಕೆ ನಾನೇ ಉತ್ತರ ಕೊಡೋಕ್ಕಾಗೋದಿಲ್ಲ. ಬಟ್ ಅಲ್ಲಲ್ಲ, ನಮ್ಮ ವೈಯಕ್ತಿಕವಾದ ನಿಷ್ಠೆ ಕಾಂಗ್ರೆಸ್ ಪಕ್ಷ, ವೈಯಕ್ತಿಕವಾದ ನಿಷ್ಠೆ ತ್ರಿವರ್ಣ ಧ್ವಜ, ವೈಯಕ್ತಿಕವಾದ ನಿಷ್ಠೆ ಸಂವಿಧಾನ. ಕುರ್ಚಿಗೆ ನಮ್ದು ಯಾವುದೂ ನಿಷ್ಠೆ ಇಲ್ಲ. ಅಖಿಲ ಭಾರತ ಮಟ್ಟದ ಅಧ್ಯಕ್ಷರು ಯಾರೇ ಇದ್ರೂ ಸಹ ಆ ಕುರ್ಚಿಗೆ ನಮ್ಮ ನಿಷ್ಠೆ. ಬಾಕಿದೆಲ್ಲ ನಡೀತಾ ಇರುತ್ತೆ, ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಬಿಕೆ ಹರಿಪ್ರಸಾದ್ ಅವರು ಬಿಜೆಪಿಯನ್ನ ಎಷ್ಟು ವಿರೋಧಿಸ್ತಾರೋ ಕಾಂಗ್ರೆಸ್ನ ಕೆಲ ನಾಯಕರನ್ನ ಕೂಡ ಅಷ್ಟೇ ದ್ವೇಷಿಸ್ತಾರೆ. ಆ ಕಾರಣಕ್ಕಾಗಿ ಈಗ ಕುತೂಹಲ ಸೃಷ್ಟಿಯಾಗ್ತಾ ಇದೆ ಈ ಪೆನ್ ಡ್ರೈವ್ನ ಬಗ್ಗೆ. ನೋಡಿ ರಕ್ಷತ್, ಚುನಾವಣೆ ಪೂರ್ವದಲ್ಲಿ ಏನಂತಂದರೆ ಏನು ಇದೆ, ಬಿ ಕೆ ಹರಿಪ್ರಸಾದ್ ಅವರು ನೇರವಾಗಿ ಏನಂತಂದರೆ ಸಿ ಎಂ ಆಗಿರುವಂಥ ಸಿದ್ದರಾಮಯ್ಯ ವಿರುದ್ಧ ಕೆಲವು ವಿಚಾರಗಳ ಬಗ್ಗೆ ಒಂದು ಆರೋಪವನ್ನು ಮಾಡಿದರು. ಆರೋಪ ಪ್ರತ್ಯಾರೋಪ ಇಬ್ಬರ ನಡುವೆ ಭಾಳಷ್ಟು ಮುಸುಕಿನ ಗುದ್ದಾಟ ಭಾಳಷ್ಟು ಜೋರಾಗಿ ನಡೆದಿತ್ತು. ಅದಾದ ನಂತರ ಏನು ಚುನಾವಣೆ ಘೋಷಣೆ ಆಯಿತು, ಅದಾದ ನಂತರ ಇದು ಒಂದಿಷ್ಟು ಕಡಿಮೆ ಆಗಿತ್ತು. ಜೊತೆಗೆ ಇದೆಲ್ಲವೂ ಮುಗಿದು ಹೋಯಿತು, ಒಂದು ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲವೂ ಶಾಂತವಾಯಿತು ಅನ್ನೋ ಹೊತ್ತಿನಲ್ಲಿ ಈಗ ಏನು ಲೋಕಸಭಾ ಸಮರ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಏನಂತಂದರೆ ಬಿ ಕೆ ಹರಿಪ್ರಸಾದ್ ಅವರು ಸ್ವಪಕ್ಷದ ವಿರುದ್ಧವೇ ಪೆನ್ ಡ್ರೈವ್ ಅಸ್ತ್ರವನ್ನು ಪ್ರಯೋಗ ಮಾಡಿರುವಂಥದ್ದು. ಇವತ್ತು ಏನಂತಂದರೆ ನೇರವಾಗಿ ಹೇಳ್ತಾರೆ, ಏನಂತಂದರೆ ನಮ್ಮ ಪಕ್ಷದವರು ಕೆಲವರು ಏನಂತಂದರೆ ಪೆನ್ ಡ್ರೈವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ಅನೇರವಾಗಿ
ಸಿದ್ದರಾಮಯ್ಯ ವಿರುದ್ಧ ಇಂಥದ್ದೊಂದು ಅಸ್ತ್ರವನ್ನು ಇವತ್ತು ಹೆಸರೇಳದೆ ಪ್ರಯೋಗ ಮಾಡಿದ್ರ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥದ್ದು. ಸಹಜವಾಗಿ ಏನಂತಂದರೆ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥ ಮುಸುಕಿನ ಗುದ್ದಾಟ ಏನಿದೆ ಇದು ಇದುವರೆಗೆ ಮುಗ್ದಿಲ್ವಾ ಅನ್ನೋ ಪ್ರಶ್ನೆಯನ್ನು ಹುಟ್ಟು ಹಾಕೋದ್ರ ಜೊತೆಗೆ ಸಿದ್ದರಾಮಯ್ಯ ಜೊತೆಗಿನ ಅವರ ವೈಮನಸ್ಸು ಏನಿದೆ ಅದು ಇದುವರೆಗೆ ಮುಂದುವರೆದಿದೆ ಅನ್ನೋ ಒಂದು ವಿಚಾರ ಈಗ ಸ್ಪಷ್ಟವಾಗಿರುವಂಥದ್ದು. ಇದು ಏನಂತಂದರೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅದು ಈಗ ಚರ್ಚೆಗೆ ಬೇಡ. ಮುಂಬರ್ತಕ್ಕಂಥ ಏನು ಚುನಾವಣೆ ನಡೆದ ನಂತರ ಏನಂತಂದರೆ ಅದರ ಬಗ್ಗೆ ಮತ್ತೊಮ್ಮೆ ಏನಂತಂದರೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತೀನಿ ಅನ್ನೋ ಮೂಲಕ ಏನಂತಂದರೆ ಅಭಿ ಪಿಕ್ಚರ್ ಬಾಕಿಯೇ ಅನ್ನೋ ಒಂದು ವಿಚಾರವನ್ನು ಇವತ್ತು ಖುದ್ದು ಏನಂತಂದರೆ ಹರಿಪ್ರಸಾದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಒಟ್ಟಾರೆ ಏನಂತಂದರೆ ಪೆನ್ ಡ್ರೈವ್ ವಿಚಾರ ಇವತ್ತು ಏನು ಪ್ರಸ್ತಾಪ ಮಾಡಿದ್ದಾರೆ ಇದು ಭಾಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಹಾಗಿದ್ರೆ ಪೆನ್ ಡ್ರೈವ್ ಯಾರ್ದು, ಯಾಕೆ, ಏನಿದೆ ಅದರಲ್ಲಿ ಅನ್ನೋ ವಿಚಾರ ಏನಿದೆ ಈಗ ಮತ್ತಷ್ಟು ಏನಂತಂದರೆ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಅದಕ್ಕೆ ಖುದ್ದು ಏನಂತಂದರೆ BK ಹರಿಪ್ರಸಾದ್ ಅವರೇ ಉತ್ತರ ನೀಡಬೇಕಾಗತ್ತೆ. ಆದರೆ ತಮ್ಮ ಪಕ್ಷದ ಕೆಲ ನಾಯಕರ ಜೊತೆ ತಮಗಿರ್ತಕ್ಕಂಥ ಅಸಮಾಧಾನವನ್ನು ಇದುವರೆಗೆ ಏನಂತಂದರೆ BK ಹರಿಪ್ರಸಾದ್ ಅವರು ಇಟ್ಕೊಂಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ವಿಚಾರವನ್ನು ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ರಕ್ಷತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.